ನಮಸ್ಕಾರ ವೀಕ್ಷಕರೇ. ಒಬ್ಬ ವ್ಯಕ್ತಿ ತನ್ನ ಜೀವನದ ಅನುಭವವನ್ನು ಸಕಾರಾತ್ಮಕವಾಗಾದರೂ ನೋಡ್ಬೋದು, ನಕಾರಾತ್ಮಕವಾಗಾದರೂ ನೋಡಬಹುದು. ಒಂದು ಉದಾಹರಣೆ, ಈಗ ಒಬ್ಬ ವ್ಯಕ್ತಿ ನೀರು ಕುಡಿಬೇಕಾದ್ರೆಲ್ಲ ಬಾವಿಯಿಂದನೇ ನೀರು ಸೇದಿ ನೀರು ಕುಡಿತಾಯಿದ್ರು ಅಂತ ಇಟ್ಕೊಳ್ಳಿ. ಆ ಅನುಭವನ ಇನ್ನೊಬ್ಬರ ಹತ್ರ ಹಂಚ್ಕೊಳ್ಬೇಕಾದ್ರೆ, ನಾನು ಪ್ರತಿ ಸಾರಿ ನೀರು ಕುಡಿಯೋಕ್ಕೂ ಬಾವಿಯಿಂದನೇ ನೀರು ಸೇದಬೇಕು ಗೊತ್ತಾ, ಅಯ್ಯೋ ಎಷ್ಟು ಬೇಜಾರಾಗೋಗಿದೆ ಅಂದರೆ ನಾನು ನೀರು ಕುಡಿಯೋದನ್ನೇ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಅಂತನಾದರೂ ಹೇಳ್ಬೋದು. ಅಥವಾ ನಾನು ಪ್ರತಿ ಸಾರಿ ನೀರು ಕುಡಿಯೋದು ಬಾವಿಯಿಂದನೇ ನೀರು ಸೇದಿ, ಡೈರೆಕ್ಟಾಗಿ ಬಾವಿಯಿಂದನೇ ನೀರು ಕುಡಿಯೋ ಅನುಭವನೇ ಅದ್ಭುತ ರೀ. ಇನ್ಫ್ಯಾಕ್ಟ್ ನೀರು ಸೇದಿ ನನ್ನ ಕೈದು ಮಸಲ್ಸ್ ಎಲ್ಲ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದರೆ ನನಗೆ ಏನು ಕೆಲಸ ಮಾಡಿದ್ರೂ ಆಯಾಸನೇ ಅನಿಸಲ್ಲ ಅನ್ನೋ ಥರ ಮೋಟಿವೇಶನ್ ಬರೋ ಥರ, ಇನ್ಸ್ಪೈರ್ ಆಗೋ ಥರನಾದರೂ ಹೇಳ್ಬಹುದು. ಒಂದೇ ಅನುಭವವನ್ನು ನಾವು ಯೋಚನೆ ಮಾಡೋ ರೀತಿ, ಹಂಚ್ಕೊಳ್ಳೋ ರೀತಿ, ಆ ಒಂದು ಎನರ್ಜಿಯನ್ನು ಸ್ಪ್ರೆಡ್ ಮಾಡೋ ರೀತಿ ಎಷ್ಟು ವಿಭಿನ್ನವಾಗಿರುತ್ತೆ ಅಲ್ವಾ. ಇನ್ಫ್ಯಾಕ್ಟ್ ಈ ನಿಟ್ಟಿನಲ್ಲಿ ನಾನೊಂದು ಉದಾಹರಣೆಯನ್ನು ಹೇಳಲೇಬೇಕು. ಈ ಒಂದು ರೀಸೆಂಟ್ ಟೈಮ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಎಷ್ಟೋ ಜನ ಸೆಲೆಬ್ರಿಟಿಗಳ ಇಂಟರ್ವ್ಯೂನ ನಾವು ನೋಡ್ತೀವಿ. ಎಲ್ಲರೂ ಹಾಗೆ ಮಾಡ್ತಾರೆ ಅಂತ ನಾನು ಹೇಳಲ್ಲ, ಬಟ್ ಕೆಲವೊಬ್ಬರು ತಮ್ಮ ಜೀವನದ ಕೆಲವೊಂದು ಅನುಭವಗಳನ್ನು ಹೇಳ್ಕೊಳ್ಬೇಕಾದ್ರೆ ಭಾವುಕರಾಗ್ತಾರೆ. ತುಂಬ ಸಹಜ. ತಂದೆ ತಾಯಿ ವಿಷಯನೋ ಅಥವಾ ಇನ್ನೊಂದೇನೋ ಮತ್ತೊಂದೇನೋ, ಕೆಲವು ಸತಿ ಆನಂದ ಬಾಷ್ಪ ಬರುತ್ತೆ, ಕೆಲವು ಸರಿ ತುಂಬ ದುಃಖ ಬರುತ್ತೆ. ಆದರೆ ಈ ಅನುಭವಗಳನ್ನು ಹೇಳ್ಕೊಳ್ತಾ ಎಲ್ಲೋ ಒಂದು ಕಡೆ ತನ್ನ ಸಂದಿಗ್ಧ ಪರಿಸ್ಥಿತಿ, ಕಷ್ಟಗಳನ್ನು ಹೇಳ್ಕೊಳ್ಬೇಕಾದ್ರೆ, ಕೆಲವೊಂದು ಸಂದರ್ಭವನ್ನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಆ ಸಂದರ್ಭಗಳು ತುಂಬ ಭೀಕರ ಅಂತ ಪೊಟ್ರೆ ಮಾಡ್ತಾ ಸಮಾಜದಲ್ಲಿ ಅದೇ ಅನುಭವನ ಅನುಭವಿಸೋ ಎಷ್ಟೋ ಜನಕ್ಕೆ ನೀವಿರೋ ಪರಿಸ್ಥಿತಿ, ನೀವಿರೋ ಸಂಗತಿ ತುಂಬ ಭೀಕರವಾಗಿದೆ, ಕಷ್ಟದಲ್ಲಿದ್ದೀರಾ, ನೀವು ಸಂತೋಷವಾಗೇ ಇಲ್ಲ ಅನ್ನೋ ಥರ ಪ್ರೊಜೆಕ್ಟ್ ಮಾಡಿಬಿಡ್ತಾ ಇದ್ದೀರಾ ಅಂತ ಒಂದು ಉದಾಹರಣೆ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಯಾರೋ ಒಬ್ಬರು ಸೆಲೆಬ್ರಿಟಿ, ಅಯ್ಯೋ ನಾನು ಬಾಡಿಗೆ ಮನೇಲಿದ್ದೆ ಗೊತ್ತಾ, ನನಗೆ ತುಂಬ ಕಷ್ಟ ಆಗ್ತಾಯಿತ್ತು, ಇನ್ಫ್ಯಾಕ್ಟ್ ಒಂದೇ ಒಂದು ಚಿಕ್ಕ ರೂಮು, ನಾನು 2 ಹೊತ್ತು ಊಟ ಮಾಡ್ತಾಯಿದ್ದೆ, ಇನ್ಫ್ಯಾಕ್ಟ್ ನಾನು ಬಸ್ಸಲ್ಲಿ ಹೋಗ್ತಾಯಿದ್ದೆ, ನನ್ನ ಹತ್ರ 2 ವೀಲರು ಇರಲಿಲ್ಲ, 4 ವೀಲರು ಇರಲಿಲ್ಲ. ಈ ಥರ ಅವರ ಅನುಭವನ ಬೇರೆ ಬೇರೆ ರೀತಿ ಹೇಳ್ಕೊಳ್ತಾ ಒಂದು ರೀತಿಯಲ್ಲಿ ಆ ಒಂದು ಸಂಗತಿಯಲ್ಲಿ ಇದ್ದಿದ್ದೇ ಒಂದು ಶಾಪ ಅನ್ನೋ ಥರನೋ, ಅಥವಾ ನೀವು ಸಂತೋಷವಾಗಿ ಆ ಸಂದರ್ಭದಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಥರನೋ ಹೇಳ್ಕೊಂಡು ಬಿಡ್ತಾರಾ ಅಂತ. ಫಾರ್ ಎಕ್ಸಾಂಪಲ್, ಆ ಒಂದು ಸೆಲೆಬ್ರಿಟಿ ಸ್ಟೇಟಲ್ಲಿ ಅಥವಾ ಆ ಸ್ಟೇಟಸಲ್ಲಿ ಎಷ್ಟು ಜನ ನಮ್ಮ ಸಮಾಜದಲ್ಲಿ ಇರ್ತಾರೆ? ಅಮ್ಮಮ್ಮ ಅಂದರೆ ಒಂದು 5%, 10%. ಇನ್ನು ಮಿಕ್ಕಿರೋ 70-80% ಅಷ್ಟು ಜನ ಅದೇ ಸಂದಿಗ್ಧ ಪರಿಸ್ಥಿತಿಯಲ್ಲಿ, ಕಷ್ಟದಲ್ಲಿ, ಅಥವಾ ಅವರು ಎಕ್ಸಾಂಪಲ್ಸ್ ಕೊಡ್ತಾ ಇರ್ತಾರಲ್ಲ, ನಾನು ಬಸ್ಸಲ್ಲಿ ಓಡಾಡ್ತಾ ಇದ್ದೆ, ಅಥವಾ ನಂಗೆ 2 ವೀಲರ್ ಇಲ್ಲ, ಸೈಕಲಲ್ಲಿ ಓಡ್ತಾ ಇದ್ದೆ, ಅದೇ ಸಂದರ್ಭದಲ್ಲಿದ್ದಾರೆ. ಸೊ ಇವರು ತಮ್ಮ ದುಃಖವನ್ನು ಹೇಳ್ಕೊಳ್ತಾ ಅಳ್ತಾ, ಅವ್ರ ಫ್ಯಾಮಿಲಿಯವರೆಲ್ಲ ಅದನ್ನು ಕೇಳಿಸ್ಕೊಂಡು ಅಳ್ತಾ ಇರಬೇಕಾದ್ರೆ, ಹಾಗಾದರೆ ನಾನು ಬಾಡಿಗೆ ಮನೇಲಿರೋದು, ಬಸ್ಸಲ್ಲಿ ಓಡಾಡೋದು, ಅಥವಾ ನನ್ನ ಹತ್ರ 2 ವೀಲರ್ ಇಲ್ಲದೆ ಇರೋದು, 4 ವೀಲರ್ ಇಲ್ಲದೆ ಇರೋದು, ನಾನು ಡಿಪ್ರೆಷನ್ಲಿ ಇದ್ದೀನಿ ಅನ್ನೋದನ್ನ ಇಂಡೈರೆಕ್ಟಾಗಿ ಸೂಚಿಸ್ತಾ ಇದೆಯಾ, ಅಥವಾ ನಾನು ತುಂಬ ಭೀಕರವಾದ ಸನ್ನಿವೇಶದಲ್ಲಿ ಇದ್ದೀನಿ ಅನ್ನೋದನ್ನು ಸೂಚಿಸ್ತಾ ಇದೆಯಾ ಅನ್ನೋ ಥರ ಅವ್ರು ಯೋಚನೆ ಮಾಡೋ ಥರ ಪ್ರಚೋದನೆ ಕೊಟ್ಬಿಡ್ತಾ ಇದೆಯಾ ಅಂತ. ಇನ್ಫ್ಯಾಕ್ಟ್ ಏನು ತಪ್ಪು ಆ ಥರದ ಸಂದರ್ಭದಲ್ಲಿ ಇದ್ದರೆ, ಆತ್ಮಕ್ಕೆ ಆ ಸಂಘರ್ಷಗಳನ್ನು ಹೀರ್ಕೊಂಡು ಒಂದು ಗುರಿಯನ್ನು ಕಾಣುವಂತಹ, ಅಥವಾ ತನ್ನಲ್ಲಿರುವ ಗುಣಗಳನ್ನು ಗಟ್ಟಿ ಮಾಡ್ಕೊಳ್ಳುವಂತಹ, ಸೆಲ್ಫ್ ಮೋಟಿವೇಶನ್ ಮಾಡ್ಕೊಳ್ಳೋಕ್ಕೆ ಪ್ರೇರೇಪಣೆ ಸಿಗುವಂತಹ ಸಂದರ್ಭಗಳೇ ಅಲ್ವಾ ಅದು. ಸೊ ಅದ್ರ ಬಗ್ಗೆ ನಮಗೆ ಮುಖ ಸಪ್ಪೆ ಹಾಕ್ಕೊಂಡು ಬಿಕ್ಕಳಿಸಿ ಅಳ್ತಾ, ಆ ಥರ ಇದ್ದೆ, ಈ ಥರ ಇದೆ, ನನ್ನ ಹತ್ರ 2 ಜೊತೆ ಬಟ್ಟೆ ಇತ್ತು, ಅದನ್ನೇ ಒಗ್ದು ಮತ್ತೆ ಹಾಕ್ಕೊಳ್ತಾ ಇದ್ದೆ ಅನ್ನೋದನ್ನೇ ಒಂದು ಶಾಪ ಥರ ಹೇಳ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಆಗುತ್ತೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಖಂಡಿತವಾಗಿಯೂ ಎಲ್ಲರೂ ಆ ಥರ ಮಾಡಲ್ಲ. ಇನ್ಫ್ಯಾಕ್ಟ್ ನಾನು ಕೆಲವೊಂದು ಎಕ್ಸಾಂಪಲ್ಸ್ ಕೊಡಲೇಬೇಕು. ಸ್ವಾಮಿ ವಿವೇಕಾನಂದರು ಚಿಕಾಗೋಗೆ ಹೋಗಿ ಮಾಡಿದ ಸ್ಪೀಚ್ ನಮಗೆಲ್ಲ ಇವತ್ತಿಗೂ ಎಷ್ಟು ಮೋಟಿವೇಶನ್ ಕೊಡುತ್ತೆ, ಎಷ್ಟು ವರ್ಲ್ಡ್ ಫೇಮಸ್ ಆಯಿತು ನಮಗೆ ಗೊತ್ತು. ಆದರೆ ಸ್ವಾಮೀಜಿಯವರು ಚಿಕಾಗೋವರೆಗೂ ಹೋಗೋಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟರು, ಎಷ್ಟು ಸಂಘರ್ಷಗಳನ್ನು ಎದುರಿಸಿದ್ರು, ಅಲ್ಲಿ ಹೋಗಿ ಸ್ಪೀಚ್ ಕೊಡೋ ಎಕ್ಸ್ಟೆಂಟಿಗೆ ಅವ್ರು ನಿಲ್ಲೋವರೆಗೂ ಯಾವ ಥರದೆಲ್ಲ ಏರಿಳಿತಗಳನ್ನು ಅವರು ಆ ಸಂದರ್ಭಗಳಲ್ಲಿ ಕಾಣಬೇಕಾಯಿತು. ಇದು ಎಲ್ಲೂ ಕೂಡ ಅವರ ಆತ್ಮಕಥೆಯಲ್ಲಾಗಲಿ ಅಥವಾ ಸ್ಪೀಚಸ್ ಆಗಲಿ ಆ ಸಂಘರ್ಷಗಳ ಬಗ್ಗೆ ಅಫ್ಕೋರ್ಸ್ ಅವ್ರು ಹೇಳ್ತಾರೆ. ಆದರೆ ನಮಗೆ ಡಿಪ್ರೆಷನ್ ಅನ್ಸೋ ಥರ, ಅಥವಾ ಅಯ್ಯೋ ಈ ಥರನ ಅಂತ ನಮಗೆ ಬೇಸರ ಆಗೋ ಥರ ಅಲ್ಲ, ಅದರಿಂದನೇ ಇನ್ಸ್ಪೈರ್ ಆಗಬೇಕು, ಅದರಿಂದನೇ ಇನ್ಸ್ಪಿರೇಷನ್ನ ಡಿರೈವ್ ಮಾಡ್ಕೊಳ್ಬೇಕು, ಆ ಥರ ಅವ್ರ ಸ್ಪೀಚಸ್ ಇರುತ್ತೆ. ಅಂದರೆ ನೀವು ಕಷ್ಟ ಬಂದಾಗ ಗಟ್ಟಿಯಾಗಿ, ಕಲ್ತರಾಗಿ, ಅಯಂತರಾಗಿ ಅದನ್ನು ಎದುರಿಸಿ, ಅದನ್ನು ಭೇದಿಸಿ ನಿಂತಾಗ ನೀವು ನಿಮಗೆ ಮೋಟಿವೇಶನ್ ಕೊಟ್ಕೊಳ್ಳೋದ್ರ ಜೊತೆಲಿ ಇಡೀ ಸಮಾಜ ಉದ್ಧಾರ ಆಗುತ್ತೆ. ಈ ಥರ ಆ ಸಂಘರ್ಷಗಳನ್ನೇ ನಾವು ಇನ್ಸ್ಪಿರೇಷನ್ ಆಗಿ ತೊಗೊಳ್ಳೋ ಥರದ ಸ್ಪೀಚಸ್ಸನ್ನು ಅವ್ರು ಮಾಡ್ತಾರೆ ಹೊರತು, ಅಯ್ಯೋ ನೀವಿರೋದು ಹೀಗೆ, ಅದು ಹಾಗಿದ್ರೆ ಹಾಗಾಗೋಗುತ್ತೆ, ನಿಮ್ಗೆ ಗೊತ್ತಾ ನಾನು ಏನೆಲ್ಲ ಮಾಡಿದ್ದೀನಿ, ಈ ಥರ ಸಿಂಪತಿ ಕ್ರಿಯೇಟ್ ಮಾಡೋ ಥರ ಸ್ಪೀಚಸ್ನ ಸಂಘರ್ಷ ಮಾಡಿದಂಥ ಆ ಥರದ ಮೇಧಾವಿಗಳು ಎಲ್ಲೂ ಮಾಡಲಿಲ್ಲ. ಇನ್ಫ್ಯಾಕ್ಟ್ ನಮ್ಮ ಡಾಕ್ಟರ್ ಅಬ್ದುಲ್ ಕಲಾಂ ಅವರ ಕೆಲವೊಂದು ಉದಾಹರಣೆಗಳನ್ನು ನಾವು ಎಷ್ಟೋ ಸರಿ ಕೋಟ್ ಮಾಡ್ಬೋದು. ರಾಮೇಶ್ವರಮಲ್ಲಿ ನ್ಯೂಸ್ ಪೇಪರ್ನ ಹಂಚ್ತಾ ಇದ್ರು, ಫಿನಾನ್ಷಿಯಲಿ ಅವ್ರಿಗೆ ಇದ್ದಂತಹ ಕಷ್ಟಗಳ ಬಗ್ಗೆ ನಾವು ಕೇಳಿದ್ದೀವಿ. ಸೊ ಅವ್ರು ಯಾವುದೇ ಸ್ಪೀಚಲ್ಲಿ ನೀವು ನೋಡಬಹುದು, ಅಯ್ಯೋ ನಾನು ನ್ಯೂಸ್ ಪೇಪರ್ ಹಂಚ್ತಾ ಇದ್ದೆ ಗೊತ್ತಾ ಅಂತ ಹತ್ಕೊಂಡು ಗೋಗರ್ಕೊಂಡು ಎಲ್ಲೂ ಹೇಳಿಲ್ಲ.
ಹಾಗಾದರೆ ನನ್ನ ಎಜುಕೇಷನ್ ನಾನು ಸಪೋರ್ಟ್ ಮಾಡಿದ್ರೇ ಒಂದು ಶಾಪನ ಅದು? ಎಷ್ಟೋ ಜನ ಕ್ಲೈಂಟ್ಸು, ಅಯ್ಯೋ ನಾನು ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ದೆ, ಎಷ್ಟೋ ಜನ ಡಿಗ್ರಿ ಆರಾಮಾಗಿ ಹೋಗ್ತಾರೆ, ಅವ್ರ ಅಪ್ಪ ಅಮ್ಮ ಫೀಸ್ ಕಟ್ತಾರೆ, ನನ್ನ ಕತೆ ಗೊತ್ತಾ ಅಂತ ತುಂಬ ದುಃಖ ಮಾಡ್ಕೊಳ್ತಾರೆ. ಅದರಲ್ಲಿ ಏನು ತಪ್ಪು? ಹೌದು, ಸಂದರ್ಭ ಕಷ್ಟ. ಹೌದು, ಬೇರೆಯವ್ರಿಗೆ ಸಿಗೋಷ್ಟು ಕಂಫರ್ಟ್ ನಮಗೆ ಎಷ್ಟೋ ಸಂದರ್ಭದಲ್ಲಿ ಸಿಗೋಲ್ಲ. ಹೌದು, ನಿಮ್ಮ ಕಾಲ ಮೇಲೆ ನೀವು ತುಂಬ ಚಿಕ್ಕ ವಯಸ್ಸಲ್ಲಿ ನಿಂತ್ಕೊಳ್ಬೇಕಾಗತ್ತೆ. ಈ ಥರ ಎಷ್ಟೋ ಅಸಂಖ್ಯಾತ ಉದಾಹರಣೆಗಳನ್ನು ಕೊಡಬಹುದು. ಆದರೆ ಅಬ್ದುಲ್ ಕಲಾಂ ಅವರು ಅದನ್ನೇ ಪಾಸಿಟಿವ್ ಆಗಿ, ನನಗೆ ನ್ಯೂಸ್ ಪೇಪರ್ ಓದೋಕ್ಕೆ ಸಿಗ್ತಾಯಿತ್ತು, ಬೇರೆ ಬೇರೆ ನ್ಯೂಸ್ ಪೇಪರ್ಗಳನ್ನು ಓದ್ತಾ ಇದ್ದೆ, ರಾಮೇಶ್ವರಮ್ಮ ಗಲ್ಲಿಯ ಪರಿಚಯ ನನಗಾಯಿತು ಅಂತ ಅದನ್ನೇ ಒಂದು ಹ್ಯಾಪಿ ಒಂದು ಆ್ಯಟಿಟ್ಯೂಡಲ್ಲಿ ಪಾಸಿಟಿವ್ ಆಗಿ ಹಂಚ್ಕೊಳ್ತಾರೆ. ಇನ್ಫ್ಯಾಕ್ಟ್ ನಮ್ಮ ಕರ್ನಾಟಕದ ಹೆಮ್ಮೆ ಡಾಕ್ಟರ್ ರಾಜ್ಕುಮಾರ್ ಅವರು ಅವ್ರು ಬೆಳೆದು ಬಂದ ಹಾದಿ ಬಗ್ಗೆ ಯಾವುದಾದ್ರೂ ಸ್ಪೀಚಲ್ಲಿ ಬಿಕ್ಕಳಿಸ್ ಹತ್ತಿ, ಅಯ್ಯೋ ನಂಗೆ ಬಡತನ ಇತ್ತು, ಅಯ್ಯೋ ನಾವು ಈ ಥರ ಮಾಡ್ತಿದ್ವಿ, ಹೀಗಿತ್ತು ಗೊತ್ತಾ ನನಗೆಲ್ಲ ಸಂಘರ್ಷಗಳು ಅಂತ ಹೇಳಿರೋದನ್ನು ನೋಡಿದ್ದೀವ. ಆ ಮುಗ್ಧವಾದಂಥ ಒಂದು ಸ್ಮೈಲು, ಅವರು ಆ ಒಂದು ಇನ್ನಸೆನ್ಸಲ್ಲಿ ಎಷ್ಟು ಚೆನ್ನಾಗಿ ಈ ಥರ ಇತ್ತು, ಅಯ್ಯೋ ತುಂಬ ಚೆನ್ನಾಗಿತ್ತು, ಈ ಅನುಭವ ತುಂಬಾ ಫಸ್ಟ್ ಕ್ಲಾಸ್ ಆಗಿತ್ತು ಅಂತ ಎಷ್ಟು ಚೆನ್ನಾಗಿ ಅದನ್ನು ನಮಗೆ ಖುಷಿ ಬರಬೇಕು. ನಮ್ಮ ಸಂದರ್ಭನೂ ಹಾಗಾದರೆ ನಾವು ಈ ಥರ ಪಾಸಿಟಿವ್ ಆಗಿ ನೋಡ್ಬೋದಲ್ವಾ, ನಮ್ಮ ಹತ್ರ ಇರುವಂಥ ಸಿಚುವೇಶನ್ನು ನಾವು ಈ ಥರನೇ ಎಂಜಾಯ್ ಮಾಡ್ಬೋದಲ್ವಾ ಅಂತ ನಾವು ಅದನ್ನೇ ಪಾಸಿಟಿವ್ ಆಗಿ ನೋಡೋ ಥರ ಮೋಟಿವೇಶನ್ ಕೊಡ್ತಾರೆ. ನಿಜವಾಗ್ಲೂ ಸಾಧನೆಯನ್ನು ಮಾಡಿ ಸಮಾಜಕ್ಕೆ ಒಳಿತು ಮಾಡಿದವರು ನೀವಿರುವ ಸಂದರ್ಭದಲ್ಲೂ ಒಳ್ಳೆತನವನ್ನು ಕಂಡುಕೊಳ್ಬಹುದು ಗೊತ್ತಾ ಅನ್ನೋ ಆಪ್ಟಿಮಿಸ್ಟಿಕ್ ವ್ಯೂನ ಕೊಡ್ತಾರೆ. ಇದು ಸೆಲೆಬ್ರಿಟಿಗಳ ವಿಷಯ ಆಯಿತು. ನಾವು ನಮ್ಮ ಜೀವನದಲ್ಲಿ ನಮ್ಮ ಅನುಭವವನ್ನು ಎಷ್ಟೋ ಸರಿ ತುಂಬ ಹೆಮ್ಮೆಯಿಂದ ಅಥವಾ ಸಿಂಪತಿಯಿಂದ ಬೇರೆಯವ್ರ ಹತ್ರ ಹಂಚ್ಕೊಳ್ತೀವಿ. ಉದಾಹರಣೆಗೆ ನಮ್ಮ ಮಕ್ಕಳ ಹತ್ರನೋ, ಮೊಮ್ಮಕ್ಕಳ ಹತ್ರನೋ, ನಮ್ಮ ಅಕ್ಕಪಕ್ಕದ ಮನೆಯವ್ರ ಹತ್ರನೋ, ರಿಲೇಟಿವ್ ಹತ್ರನೋ, ಟೀಚರ್ಸ್ ಸ್ಟೂಡೆಂಟ್ಸ್ ಹತ್ರನೋ ಈ ಥರ ಇತ್ತು, ಆ ಥರ ಇತ್ತು, ನಿಮ್ಗೇನು ಗೊತ್ತು ಅಂತ ತುಂಬ ದುಃಖ ಮಾಡಿಕೊಂಡು, ಕೋಪ ಮಾಡಿಕೊಂಡು ಏನೋ ಒಂದು ಫ್ರಸ್ಟ್ರೇಷನ್ನ ಥ್ರೋ ಮಾಡ್ತಾ ಇರ್ತೀವಿ. ಅದ್ರ ಬದಲು ಅದೇ ಸಂದರ್ಭವನ್ನು ಒಂದು ಮೋಟಿವೇಶನ್ ಥರ, ಒಂದು ಇನ್ಸ್ಪಿರೇಷನ್ ಥರ, ಇದರಿಂದ ನಾನು ಈ ಅನುಭವನ ಕಲಿತೆ, ಇದರಿಂದ ಈ ತಪ್ಪು ಮಾಡಬಾರ್ದು ಅನ್ನೋ ಅರಿವು ಬಂತು, ಈ ಸಂದರ್ಭಗಳಲ್ಲಿ ನೀನು ಈ ಥರ ಮೇಲೆ ಬರ್ಬೋದು ಅನ್ನೋದನ್ನು ಯಾಕೆ ಹೇಳಬಾರ್ದು? ನಮ್ಮ ಅತ್ಯಂತ ಸುಂದರವಾದ ಮಂಕುತಿಮ್ಮನ ಕಗ್ಗವನ್ನು ಒಮ್ಮೆ ನೆನಪು ಮಾಡ್ಕೊಳ್ಳೋಣ. ಹುಲ್ಲಾಗು ಬೆಟ್ಟದಡಿ, ಮನೆಗೆ ಮಲ್ಲಿಗೆ ಆಗು, ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿ ಅಂತ ಎಷ್ಟು ಅದ್ಭುತವಾದ ಸಾಲುಗಳು. ಸೊ ಇರುವ ಸಂದರ್ಭವನ್ನೇ ಪಾಸಿಟಿವ್ ಆಗಿ ನೋಡುವಂಥ, ಇರುವ ಸಂಗತಿಯಲ್ಲೇ ಇನ್ಸ್ಪಿರೇಷನ್ನ ಡಿರೈವ್ ಮಾಡ್ಕೊಳ್ಳುವಂಥ, ನಮ್ಮ ಮನಸ್ಥಿತಿಯಲ್ಲೂ ನಾವು ಅದನ್ನು ಹೆಮ್ಮೆಯಿಂದ ಆಪ್ಟಿಮಿಸ್ಟಿಕ್ ಆಗಿ ನೋಡಿ ಬೇರೆಯವ್ರಿಗೂ ಆ ಒಂದು ಮಾರಲ್ನ ಪಾಸ್ ಮಾಡುವಂಥ ಆ್ಯಟಿಟ್ಯೂಡ್ ನಮ್ಮ ಅನುಭವದ ಬಗ್ಗೆ ಇರಬೇಕು ಹೊತ್ತು ನಮ್ಮ ಸಿಂಪತಿಯನ್ನು ಓವರ್ ಸ್ಟೇಟ್ ಮಾಡಿ ಬೇರೆಯವ್ರಿಗೆ ಆ ಸಂದರ್ಭ ಅಂದರೆ ಎಷ್ಟೋ ಸರಿ ನಾವು ಹಿಂದೆ ಇದ್ದಂಥ ಸಂದರ್ಭ 80-90% ಜನ ಏನು ಅನುಭವಿಸ್ತಾ ಇರ್ತಾರೆ, ಅವ್ರಿಗೆ ಅದೇ ಒಂದು ಶಾಪನೋ ಭೀಕರನೋ ಅಥವಾ ಒಂದು ಅವ್ಯವಸ್ಥೆನೋ ಅನ್ನೋ ಥರ ಡಿಜೆಕ್ಷನ್ ಆಗ್ಬಿಡಬಾರ್ದು. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಅನುಭವಗಳನ್ನು ಇನ್ನೊಬ್ಬರ ಹತ್ರ ಪಾಸಿಟಿವ್ ಆಗಿ ಹಂಚ್ಕೊಳ್ಳಿ. ಮುಂದಿನ ಸಾರಿ ಇನ್ನೊಂದು ಔಷಧರಹಿತ ಚಿಕಿತ್ಸೆಯ ಸಲಹೆ ಜೊತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಮನಸ್ಸನ್ನು ಆದಷ್ಟು ಆಪ್ಟಿಮಿಸ್ಟಿಕ್ ಆಗಿಟ್ಕೊಳ್ಳೋ ಪ್ರಯತ್ನವನ್ನು ಮಾಡಿ, ಧ್ಯಾನ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.